ಓಕೆ, ನಿಫ್ಟಿ ಮೂವ್ ನಮಗೆ ಡೌನ್ ಸೈಡ್ ಪ್ರಾಬಬಿಲಿಟಿ ಕಾಣಿಸ್ತಿದೆ. ಅಂದರೆ ನಿಮಗೆ ಡೌನ್ ಸೈಡ್ ಹೆವಿಯಾಗಿ ಡಿಪ್ ಆಗ್ತಿಲ್ಲ. ಸೊ ನಿಮಗೆ ಮೂಮೆಂಟ್ ನೋಡಬೇಕಾಗತ್ತೆ. ಬಟ್ ಈ ಏರಿಯಾದಲ್ಲಿ ಬೈ ಆರ್ಡರ್ಸ್ ಕಮ್ಮಿ ಇದೆ. ನಿಮಗೆ ಇದ್ರ ಬಿಲೋ ಬರೋವರೆಗೂ ನೀವು ಯಾವುದೇ ಥರ ಟ್ರೇಡ್ ಮಾಡಬೇಡಿ. ಇವತ್ತು ಇಂಟ್ರಾ ಟ್ರೇಡ್ ಆದರೆ ನಿಮ್ಗೆ ಅಷ್ಟೊಂದು ಅನುಕೂಲವಾಗಿರಲ್ಲ. ನಾಳೆ CPI ಡೇಟಾ ಇರೋದ್ರಿಂದ ಇವತ್ತು ನಮಗೆ ನಮಗೆ ರಿಲಯನ್ಸ್ ನೋಡಿದ್ರೆ ಅಪ್ ತೋರಿಸ್ತಾ ಇದೆ. ರಿಲಯನ್ಸು ಅಪ್ಸೈಡ್ ಮೂವ್ ತೋರಿಸ್ತಾ ಇದೆ. ರಿಲಯನ್ಸು ನಮಗೆ ಮಾರ್ಕೆಟ್ನ ಎಕ್ಸಾಕ್ಟಾಗಿ ನಾವು ಮೂಮೆಂಟ್ ಕೊಡೋಕ್ಕಾಗಲ್ಲ. ಯಾಕೆಂದರೆ ನೋಡಿ, ಇಲ್ಲಿ ಬಾಟಮ್ ಔಟ್ ಆಗಿ ಇಲ್ಲಿಂದ ನಮ್ಗೆ ರ್ಯಾಲಿಯನ್ನು ರಿಲಯನ್ಸ್ ತೋರಿಸ್ತಾ ಇದೆ. ಇಲ್ಲಿಂದ ನಮಗೆ ಡೌನ್ ಸೈಡ್ ಆದ್ರೂ ರಿಲಯನ್ಸಲ್ಲಿ ಬೈ ಆರ್ಡರ್ಸ್ ಆದರೆ ಈ ಏರಿಯಾದಲ್ಲಿದೆ, ಅದು ಕ್ಲಿಯರ್ ಮಾಡುತ್ತಾ ಇಲ್ಲ ನೋಡಬೇಕಾಗತ್ತೆ. ಸದ್ಯಕ್ಕಾದರೆ ಕ್ಲಿಯರ್ ಮಾಡ್ತಿಲ್ಲ. ಇದನ್ನಕ್ಕೆ ಅಲ್ಲೇ ಡೋಜಿ ಕ್ಯಾಂಡಲ್ ಹಾಕೋ ಮೂಮೆಂಟ್ ಆದರೆ ಕಾಣಿಸ್ತಿದೆ. ಅಬ್ಸರ್ವ್ ಮಾಡೋಣ. ರಿಲಯನ್ಸ್ ಮಾತ್ರ ನೀವು ಇವತ್ತು ನೋಡ್ಬೇಕಾದ್ರೆ ಮೇಜರ್ ರಿಲಯನ್ಸ್ ಮೂಮೆಂಟ್ ನೋಡಿಕೊಂಡು ಇಲ್ಲಿ ಟ್ರೇಡ್ ಮಾಡಬೇಕಾಗತ್ತೆ. ಇಲ್ಲಿ ಯಾವ ಥರ ಅಂದರೆ ಆ ಥರ ಟ್ರೇಡ್ ಮಾಡೋಕ್ಕೆ ಹೋದರೆ ರಿಲಯನ್ಸಿಂದ ರ್ಯಾಲಿ ಬಂತು ಅಂದರೆ ನಿಮಗೆ ಇಲ್ಲಿರೋ ಸೆಲ್ ಆರ್ಡರ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನೀಟಾಗಿ ಅದು ಅಪ್ಸೈಡ್ ಅನ್ನೋದು ಮೂವ್ ಆಗುತ್ತೆ. ಸೊ ಅದರಿಂದ ಇವತ್ತು ಯಾವುದಾದ್ರು ಟ್ರೇಡ್ ಎತ್ಕೊಳ್ದಿರೋದು ಒಳ್ಳೆಯದು. ಯಾಕೆಂದರೆ ನಾಳೆ ನಿಮಗೆ CPI ಡೇಟಾ ಇದೆ. CPI ಡೇಟಾ ಇರೋದ್ರಿಂದ ನೀವು ಇಂಟ್ರಾ ಟ್ರೇಡ್ ಮಾಡಬೇಕು. ಇಂಟ್ರಾ ಟ್ರೇಡ್ಗೆ ಅಷ್ಟೊಂದು ಅನುಕೂಲವಾಗಿ ಯಾವುದು ಇವತ್ತು ಇಲ್ಲ. ನಿನ್ನೆ ಇತ್ತು, ಅನುಕೂಲವಾಗಿತ್ತು. ನಾನು ಆಲ್ರೆಡಿ ನಿಮ್ಗೆ ಮೆನ್ಷನ್ ಮಾಡಿದ್ದೆ. ಅಲ್ಲಿಂದ ಕೆಲವರು ನೋಡಿರೋರು ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ. ಇವತ್ತು ಅಷ್ಟೊಂದು ಅನುಕೂಲವಾದ ಒಂದು ವಾತಾವರಣ ಕಾಣಿಸ್ತಿಲ್ಲ ನನಗೆ. ಇಲ್ಲಿಂದ ರ್ಯಾಲಿ ಬರ್ಬೋದು ಬಂದ್ರೇನು. ಬಟ್ ಈಗಿರೋ ಸಿಚುವೇಷನ್ನಲ್ಲಿ ಯಾವುದೇ ಟ್ರೇಡ್ ಎತ್ಕೊಳ್ದಿರೋದು ಒಳ್ಳೇದು ಇವತ್ತು.